2024 ಲೋಕಸಭಾ ಚುನಾವಣೆಯಲ್ಲಿ ನೀವು ಯಾರನ್ನ ಪ್ರಧಾನಿಯಾಗಿ ನೋಡೋಕೆ ಇಷ್ಟಪಡ್ತೀರಾ ಸರ್? ಅದು ಹೇಳ್ದೆ ಅಲ್ಲ ಇವಾಗ ಮೋದಿನೇ ಪ್ರಧಾನಿ ಆಗಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಆಗೋದು ಸಂಭವ 99% ಅಥವಾ 100% ಇದೆ. ನಮ್ಮದು ಒಬ್ಬರೇ ಓಟಿಂದಲ್ಲ, ಇಂಡಿಯಾದ ಆಲ್ ಓವರ್ ಇಂಡಿಯಾ ಜನಗಳಿಗೆ ಬೇಕಾಗಿದ್ದದು. ಯಾಕಂದರೆ ವಿರೋಧ ಪಕ್ಷದ ಅವ್ರು ಬರಬಾರ್ದು ಅಂತಲ್ಲ ನಾನು ಹೇಳೋದು. ಸಮರ್ಥವಾಗಿ ದೇಶ ಮುನ್ನಡೆಸೋರು ಯಾರಿದ್ದಾರೆ ನೀವು ಹೇಳಿ? ಯಾರಾದರೂ ಇದ್ದಾರೆ ನಿಮ್ಮ ಕಣ್ಣಿಗೆ ಕಾಣ್ತಾರ ಸರ್? ಹಂಗಲ್ಲ, ಈಗ 10 ವರ್ಷದಿಂದ ಮೋದಿ ಆಳಿದ್ದಾರೆ, ಆಯ್ತಾ? ಅದು ಲೆಕ್ಕ ಅಲ್ಲ, 10 ವರ್ಷದಿಂದ ಅಲ್ಲ. ಅವರು 10 ವರ್ಷದಿಂದ ಆದಮೇಲೆ ಅವರು ಇರಬೇಕು ಅಂತ ನಾನು ಬಯಸಲಿಲ್ಲ. ಏನಾಗ್ತದೆ ಹೇಳಿದರೆ, ಎಬಿಲಿಟಿ ಯಾರಿಗಿದೆಯೋ ಅವ್ರು ನಮ್ಮ ಪ್ರಧಾನಿ ಆದರೆ ಇಂಟರ್ನ್ಯಾಷನಲಿ ಮತ್ತು ನ್ಯಾಷನಲಿ ನಮ್ಮ ದೇಶ ಡೆವಲಪ್ ಆಗುತ್ತೆ. ದೇಶ ಡೆವಲಪ್ಮೆಂಟ್ ಆಗಬೇಕು, ನಾವು ಡೆವಲಪ್ಮೆಂಟ್ ಆಗಬೇಕು. ಅದು ಬಿಟ್ಟು ಇಲ್ಲಿ ಒಳಗಡೆಗಳು ಇಂಡಿಯಾದಲ್ಲಿ ಜಾಸ್ತಿ ಇದೆ, ಅದು ಕಂಟ್ರೋಲ್ ಮಾಡೋದೇ ಜಾಸ್ತಿ ಇದೆಯಲ್ಲ, ಅದು ಕೂಡ ಅವ್ರ ಕೈಲಾಗ್ತಾಯಿದೆ. ಇಂಡಿಯಾದ ಆರ್ಮಿನೂ ಸ್ಟ್ರಾಂಗ್ ಆಗಿದೆ. ಮತ್ತೇನು ಬೇಕು ನಿಮಗೆ? ಈಗ ನೀವು ಮತ್ತೆ ಮೋದಿನೇ ಬರಲಿ ಈ ಸತ್ತಿನೂ ಅಂತ ಇದ್ರಿ ಸರ್? ಸಹಜ, ಅದು ನನ್ನ ಉದ್ದೇಶ ಅಂತಲ್ಲ, ಅದು ಪ್ರತಿಯೊಬ್ಬ ಪ್ರಜೆದು ಅದೇ ಉದ್ದೇಶ. ಥ್ಯಾಂಕ್ ಯು ಸರ್. क्या पूछ रहे हैं आप? क्या जानना चाहते हैं? 2024 इलेक्शन में सर, तुम्हारे को कौन प्राइम मिनिस्टर होने चाहिए सर? जो है अभी वही होगा। कई को सर? नहीं, जो है अभी यहाँ पे कौन प्राइम मिनिस्टर है? नरेंद्र मोदी वही होगा प्राइम मिनिस्टर। कई को सर? वो 10 साल 10 साल क्या और 50 साल तक रहेगा तो भी क्या है? वही सर, कई को डेवलपमेंट के वजह से चाहिए पूरा चाहिए। कोई ईमानदार आदमी चाहिए ना, जो कि करप्शन को ख़त्म करे। करप्शन नहीं ख़त्म होता। कितना लोगों ने पैसा कमा लिया अपना, और अपना घर भर के चले जा रहे हैं, कुछ नहीं हो रहा है। गरीब आदमी मर रहा है, और जो ईमानदार आदमी है वो बेचारा चुपचाप बैठा हुआ है। क्या करेंगे? तो उनको उत्साह देना चाहिए, उनको आगे बढ़ाने के लिए चाहिए। तो मोदी ही दे सकते हैं, और कोई नहीं दे सकता। ಸರ್, ಈಗ ಸರ್ ಅವ್ರಿಗೆ ಹಿಂದಿಯಲ್ಲಿ ಹೇಳಿ ಸರ್ ಒಂಚೂರು. ಈಗ ಡೆವಲಪ್ಮೆಂಟ್ ಮಾಡಿದಾರಲ್ಲ ಸರ್ ಮೋದಿ ಅವರು, ಸ್ಕೀಮ್ಸ್ ಕೊಟ್ಟಿದ್ದಾರೆ ಸರ್. ಈಗ ಮೋದಿ ಅವರು ಉಜ್ವಲ ಯೋಜನೆ ಕೊಟ್ಟಿದ್ದಾರೆ, ಆಯುಷ್ಮಾನ್ ಯೋಜನೆ ಎಲ್ಲ ಕೊಟ್ಟಿದ್ದಾರೆ. ಈಗ ಅದರಲ್ಲಿ ನೀವು ಯಾವ್ದು ತೊಗೊಂಡಿದ್ದೀರಾ, ನಿಮ್ಗೆ ಯಾವುದು ಇಂಪ್ಯಾಕ್ಟ್ ಆಗಿದೆ ಅಂತ? ಈಗ ನೀವು ತುಂಬ ನೋಡಿರ್ತೀರ ಸರ್, ಪ್ರೈಮ್ ಮಿನಿಸ್ಟರ್ನ ಎಲ್ಲರೂ ನೋಡಿರ್ತಾರೆ. ನೀವು, ನಾನು ನೋಡಿರೋದೇ ಒಂದು 3 ಜನನ ಅಷ್ಟೇ. ಈಗ ನೀವು ಅವಾಗಿಂದ ನೋಡಿರ್ತೀರಲ್ಲ, ಅದ್ರ ಮೇಲೆ ಕೇಳ್ತಾ ಇರೋದು. ಯೋಜನೆಗಳನ್ನು ಕೊಟ್ಟಿರೋದು ಜನರಿಗೆ ಲಾಭ ಆಗಿದೆ ಅಂತ ಜನರೇ ಹೇಳ್ತಾರಲ್ಲ. ಅದೇ ಸರ್, ಅದರಿಂದ ನೀವು ಡೆವಲಪ್ಮೆಂಟ್ ಆಗಿದೆ ಅಲ್ವಾ? ಈಗ ಅದನ್ನು ನೀವು ಹೇಳಿ ಸರ್, ನೀವು ಎಷ್ಟು ನೋಡಿದ್ದೀರಾ, ಅದೆಷ್ಟು ಹೆಲ್ಪ್ಫುಲ್ ಆಗಿದೆ ಪೀಪಲ್ಸ್ಗೆ? ಹೆಲ್ಪ್ಫುಲ್ ಆಗಿದೆ ಅಂದರೆ ನಾವು ಒಂದು ಹೇಳ್ತೇನೆ, ರೋಡ್ ಇದು ಈ ರೂರಲ್ ಏರಿಯಾದಲ್ಲಿ ಜನಗಳಿಗೆ ಜಾಸ್ತಿ ಹೆಲ್ಪ್ ಆಗಿದೆ. ನಾವು ರೂರಲ್ ಏರಿಯಾಗೆ ಹೋಗಿಲ್ಲ, ನೇರವಾಗಿ ನಮ್ಗೆ ಸಂಪರ್ಕ ಇಲ್ಲ. ಏನು ಪತ್ರಿಕೆಯಲ್ಲಿ ಬಂದಿದೆ ಅದ್ರ ಮೇಲೆ ನಾವು ಹೇಳ್ತೇವೆ. ಎಲ್ಲರೂ ಒಪ್ಕೊಂಡಿದ್ದು ನಾವು ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟ್ ಕೊಡೋದು ನೋಡಿದ್ದೇವೆ. ಮತ್ತೇನು ಬೇಕು? वो बोलते हैं गवर्नमेंट का यो स्कीम्स है ना, उज्ज्वला योजना सभी, हाँ, वो बोलते हैं आप कुछ नहीं हो रहा है। गरीब आदमी मर रहा है, और जो ईमानदार आदमी है वो बेचारा चुपचाप बैठा हुआ है। क्या करेंगे? तो उनको उत्साह देना चाहिए, उनको आगे बढ़ाने के लिए चाहिए। तो मोदी ही दे सकते हैं, और कोई नहीं दे सकता। ಯೋಜನೆಗಳನ್ನು ಕೊಟ್ಟಿರೋದು ಜನರಿಗೆ ಲಾಭ ಆಗಿದೆ ಅಂತ ಜನರೇ ಹೇಳ್ತಾರಲ್ಲ. ಅದೇ ಸರ್, ಅದರಿಂದ ನೀವು ಡೆವಲಪ್ಮೆಂಟ್ ಆಗಿದೆ ಅಲ್ವಾ? ಈಗ ಅದನ್ನು ನೀವು ಹೇಳಿ ಸರ್, ನೀವು ಎಷ್ಟು ನೋಡಿದ್ದೀರಾ, ಅದೆಷ್ಟು ಹೆಲ್ಪ್ಫುಲ್ ಆಗಿದೆ ಪೀಪಲ್ಸ್ಗೆ? ಹೆಲ್ಪ್ಫುಲ್ ಆಗಿದೆ ಅಂದರೆ ನಾವು ಒಂದು ಹೇಳ್ತೇನೆ, ರೋಡ್ ಇದು ಈ ರೂರಲ್ ಏರಿಯಾದಲ್ಲಿ ಜನಗಳಿಗೆ ಜಾಸ್ತಿ ಹೆಲ್ಪ್ ಆಗಿದೆ. ನಾವು ರೂರಲ್ ಏರಿಯಾಗೆ ಹೋಗಿಲ್ಲ, ನೇರವಾಗಿ ನಮ್ಗೆ ಸಂಪರ್ಕ ಇಲ್ಲ. ಏನು ಪತ್ರಿಕೆಯಲ್ಲಿ ಬಂದಿದೆ ಅದ್ರ ಮೇಲೆ ನಾವು ಹೇಳ್ತೇವೆ. ಎಲ್ಲರೂ ಒಪ್ಕೊಂಡಿದ್ದು ನಾವು ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟ್ ಕೊಡೋದು ನೋಡಿದ್ದೇವೆ. ಮತ್ತೇನು ಬೇಕು? वो बोलते हैं गवर्नमेंट का यो स्कीम्स है ना, उज्ज्वला योजना सभी, हाँ, वो बोलते हैं आपको कितना मालूम है, पर्सनली बेनिफिट किया क्या? हम तो नहीं चाहिए था। हमको तो नहीं चाहिए, लेकिन जो गरीब आदमी है वो खुश है ना। जिनको मिला है वो तो कह रहे हैं कि हमको घर मिल गया, हमको गैस मिल गई, हमको टॉयलेट मिल गया, और हमको इलाज के लिए पैसा मिल गया। तो और क्या चाहिए गरीब लोगों को? जो मिल गया तो बहुत खुश है सर। ठीक, once more you will choose Modi only sir? और क्या, मोदी होगा, और क्या होगा।